ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಹಾವೇರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ. ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆ ಹೆಸರು ಜವಾನ ಅಂತ ಹುದ್ದೆ ಹೆಸರು ಸ್ನೇಹಿತರೆ. ಪ್ಯೂನ್ ಅಂತ ಕರೀತಾರಲ್ಲ, ಈ ಪ್ಯೂನ್ ಅಂತ ಹುದ್ದೆ ಹೆಸರು 26 ಹುದ್ದೆಗಳು ಖಾಲಿ ಅದಾವ. ಇಲ್ಲಿ ಅಫೀಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗೂ ಕೂಡ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸ್ಲಕ್ಕೆ ಪ್ರಾರಂಭ ದಿನಾಂಕ ಜುಲೈ 3, 2024. ಅರ್ಜಿ ಸಲ್ಲಿಸ್ಲಕ್ಕೆ ಕೊನೆಯ ದಿನಾಂಕ ಆಗಸ್ಟ್ 1, 2024 ಆಗಿರ್ತದೆ. ಇಷ್ಟೊಳಗ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಒಟ್ಟಾರೆ ಪೋಸ್ಟ್ ಎಷ್ಟು ಅದಾವ್ರಿ? 26 ಪ್ಯೂನ್ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ಹುದ್ದೆಗಳ ವರ್ಗೀಕರಣದ ಬಗ್ಗೆ ನೋಡೋದಾದ್ರೆ, ಅಂದ್ರೆ 26 ಹುದ್ದೆಗಳು ಖಾಲಿ ಅದಾವ. ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟರೆ. ದಯಮಾಡಿ ವಿಡಿಯೋ ಒಮ್ಮೆ ಪಾಸ್ ಮಾಡಿ ನೋಡ್ಕೊಳ್ರಿ. ನೆಕ್ಸ್ಟ್, ವಿದ್ಯಾರ್ಹತೆಯ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, SSLC ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಕನ್ನಡ ಭಾಷೆ ಓದಕ್ಕೆ ಮತ್ತು ಬರೆಯಕ್ಕೆ ಬರ್ತಿರ್ಬೇಕು. ಕನ್ನಡ ಭಾಷೆ ಓದಕ್ಕೆ ಮತ್ತು ಬರೆಯಕ್ಕೆ ಬರ್ತಿರ್ಬೇಕು ಸ್ನೇಹಿತರೆ. ಇದರ ಕುರಿತು ಈ ಕನ್ನಡ ಭಾಷೆ ನಿಮಗೆ ಓದಕ್ಕೆ ಬರ್ತದೋ ಇನ್ನು ಇಲ್ಲೋ ಅಂತ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು ಅಂತ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಅಲ್ಲೇ ಒಂಥರ ಇಂಟರ್ವ್ಯೂ ಟೈಪ್ ತಗೊಳ್ತಾರ. ಕನ್ನಡ ಓದಕ್ಕೆ ಬರ್ತದ ಏನಿಲ್ಲ ಅಂತ ಅಲ್ಲೇ ಇಂಟರ್ವ್ಯೂ ಟೈಪ್ ನಿಮ್ಮನ್ನ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಇದಕ್ಕಾಗಿ ಸಪರೇಟ್ ಆಗಿರ್ತಕ್ಕಂಥ ಲಿಖಿತ ಪರೀಕ್ಷೆ ಇರಂಗಿಲ್ಲ. ಇನ್ನೂ ಒಂದು ಪ್ರಮುಖ ಮಾಹಿತಿ ಏನಂದ್ರ, SSLCದ ಮಾರ್ಕ್ಸ್ ಒಳಗಿದ್ರೆ ಅಡ್ಡಿ ಇಲ್ಲ. ಈ ಮಾರ್ಕ್ಸ್ ಅನ್ನ ನೀವು ಅಪ್ಲಿಕೇಶನ್ದೊಳಗೆ ತುಂಬಬಹುದು. ಆದ್ರೆ SSLCದ ಗ್ರೇಡ್ ಪಾಯಿಂಟ್ಸ್ ಒಳಗಿತ್ತು ಅಂತ ತಿಳ್ಕೊಡ್ರಿ. ABCD ಈ ಥರ ಗ್ರೇಡ್ ಪಾಯಿಂಟ್ಸ್ ಒಳಗೆ ಅಥವಾ CGPA ಒಳಗಿತ್ತು ಅಂತ ತಿಳ್ಕೊಳ್ರಿ. ಅಂಥವ್ರು ಅಂಕಗಳನ್ನ ಪರಿವರ್ತನೆ ಮಾಡ್ಬೇಕು. ನೀವು ಅಂಕಗಳನ್ನ ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡಿ ಆ ಮಾರ್ಕ್ಸ್ಗಳನ್ನ ಅರ್ಜಿ ಒಳಗೆ ತುಂಬಬೇಕು ಸ್ನೇಹಿತರೆ. ನೆಕ್ಸ್ಟ್, ವೇತನ ಶ್ರೇಣಿ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಈ ಹುದ್ದೆಗೆ ಸೆಲೆಕ್ಟ್ ಆದ್ರೆ ಪೇಮೆಂಟ್ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಬೇಸಿಕ್ ಪೇಮೆಂಟೇ 17,000 ಆದ್ರಿ. ಪ್ರತಿ ತಿಂಗಳಿಗೆ ಬೇಸಿಕ್ ಪೇಮೆಂಟೇ 17,000 ಅದ. ಇದ್ರ ಮೇಲೆ ಅಲವೆನ್ಸಸ್ ಎಲ್ಲ ಸಿಗ್ತಾವ, ಭತ್ಯೆಗಳಂತ ಕೂಡ ಸಿಗ್ತಾವ. ಆ ಅಲವೆನ್ಸಸ್ ಈ ಬೇಸಿಕ್ ಸ್ಯಾಲರಿ ಎರಡೂ ಸೇರಿದ್ರೆ ಒಂದು 23,000 ರಿಂದ 25,000 ರೂಪಾಯಿ ತನಕ, 23,000 ರಿಂದ 25,000 ರೂಪಾಯಿ ತನಕ ನಿಮಗೆ ಪೇಮೆಂಟ್ ಕೈಗೆ ಬರ್ತದೆ. ನೆಕ್ಸ್ಟ್, ಆಯ್ಕೆಯ ವಿಧಾನದ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಮೇಲೆ ಸೆಲೆಕ್ಷನ್ ಯಾವ ರೀತಿ ಮಾಡಿಕೊಳ್ಳಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, 10ನೇ ತರಗತಿ ಒಳಗ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತೀರಿ ಅಂತ ಒಂದು ಹುದ್ದೆಗೆ 10 ಜನ ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ. ಅಂದ್ರೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. ಇಂಟರ್ವ್ಯೂ 10 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ. ಈ ಇಂಟರ್ವ್ಯೂದೊಳಗೆ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತೀರಿ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಾಗ್ತದೆ. ನೆಕ್ಸ್ಟ್, ವಯೋಮಿತಿ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏಜ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ನೆಕ್ಸ್ಟ್, ಇನ್ನು ಗರಿಷ್ಠ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು, ಇತರ ಹಿಂದುಳಿದ ವರ್ಗಗಳು ಅಂದ್ರೆ ಕ್ಯಾಟಗರಿ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ ಸ್ನೇಹಿತರೆ. ಈ ಗರಿಷ್ಠ ವಯೋಮಿತಿಯ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ. ಅಂದ್ರೆ ವಯೋಮಿತಿ ಸಡಿಲಿಕೆ ಕೂಡ ಸಿಗ್ತದ. ಯಾರಿಗೆ ಸಿಗ್ತದ ವಯೋಮಿತಿ ಸಡಿಲಿಕೆ? ಅಂಗವಿಕಲ ಅಭ್ಯರ್ಥಿ ಇದ್ರಿ ಅಂತ ತಿಳ್ಕೊಳ್ರಿ ಅಂಥವರಿಗೆ. ಆಮೇಲೆ ವಿಧವೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಂಥವರಿಗೆ 10 ವರ್ಷದ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ. 10 ವರ್ಷ ಇನ್ ಅಡಿಷನ್ ಆಗಿ ಆ ಗರಿಷ್ಠ ವಯೋಮಿತಿಯ ಮೇಲೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್, ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಂಗಿಲ್ಲ.
ಇನ್ನು ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ನೀವು ತೊಗೊಂಡು ಹೋಗ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ SSLC ಮಾರ್ಕ್ಸ್ ಕಾರ್ಡ್, ಅದ್ರ ಜೊತೆಗೆ ಏನಾದರೂ ಅರ್ಜಿಯೊಳಗೆ ರಿಸರ್ವೇಷನ್ ಕೋರಿದ್ರಿ ಅಂತ ತಿಳ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ಗಳು, ಅಂದ್ರೆ ಜಾತಿ ರಿಸರ್ವೇಷನ್ ಆಗಿರ್ಬೋದು, ಗ್ರಾಮೀಣ ಅಂತ ಆಗಿರ್ಬೋದು, ಅಂಗವಿಕಲ ಅಂತ ಆಗಿರ್ಬೋದು, ಮಾಜಿ ಸೈನಿಕ ಅಂತ ಆಗಿರ್ಬೋದು, ವಿಧವೆ ಅಂತ ಆಗಿರ್ಬೋದು, ಈ ರೀತಿ ಏನಾದರೂ ರಿಸರ್ವೇಷನ್ ಕೋರಿದ್ರಿ ಅರ್ಜಿಯೊಳಗಂತಂದ್ರೆ ಅದಕ್ಕೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್ಗಳು ನೀವು ತೊಗೊಂಡೋಗ್ಬೇಕು. ನೆಕ್ಸ್ಟ್ ನಡತೆ ಪ್ರಮಾಣ ಪತ್ರ ಅಂತ ಬರ್ತದೆ. ಈ ನಡತೆಯ ಬಗ್ಗೆ 3 ಪ್ರಮಾಣ ಪತ್ರಗಳು, ಅಂದ್ರೆ ಅಂತಿಮವಾಗಿ ವ್ಯಾಸಂಗ ಮಾಡಿದ ಸಂಸ್ಥೆಯ ಮುಖ್ಯಸ್ಥರಿಂದ ವಿದ್ಯಾಭ್ಯಾಸ ವಿವರಗಳೊಂದಿಗೆ ಪಡೆದ 1 ಪ್ರಮಾಣ ಪತ್ರ, ಆಮೇಲೆ ಚೆನ್ನಾಗಿ ಪರಿಚಯವಿರುವ ಸಂಬಂಧಿಯಾಗಿರದೇ ಇರ್ತಕ್ಕಂಥ 2 ಗಣ್ಯ ವ್ಯಕ್ತಿಗಳಿಂದ ಪಡೆದ 2 ಪ್ರಮಾಣ ಪತ್ರಗಳನ್ನ ದಾಖಲಾತಿಗಳ ಸಮಯದಲ್ಲಿ ಹಾಜರುಪಡಿಸಬೇಕು ಅಂತ ಅಧಿಸೂಚನೆಯೊಳಗ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ ಸ್ನೇಹಿತರೆ. ಅಂದ್ರೆ ಒಟ್ಟು 3 ಪ್ರಮಾಣ ಪತ್ರಗಳು ತಗೊಂಡೋಗ್ಬೇಕು. ಅಂದ್ರೆ ನಡತೆ ಪ್ರಮಾಣ ಪತ್ರಗಳು, ಇದ್ರೊಳಗ ಲಾಸ್ಟ್ ಸ್ಕೂಲ್ ಒಳಗೆ ಏನು ಓದಿರ್ತೀರ, ಲಾಸ್ಟ್ ಸ್ಕೂಲ್ ಅಥವಾ ಕಾಲೇಜ್ನಾಗ ಓದಿದ್ರಿ ಅಂತ ತಿಳ್ಕೊಂಡ್ರೆ ಆ ಕಾಲೇಜಿನ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ ಕಡೆಯಿಂದ 1 ನಡತೆ ಪ್ರಮಾಣ ಪತ್ರ, ಆಮೇಲೆ ಗಣ್ಯ ವ್ಯಕ್ತಿಗಳಿಂದ 2 ಗಣ್ಯ ವ್ಯಕ್ತಿಗಳಿಂದ 2 ನಡತೆ ಪ್ರಮಾಣ ಪತ್ರ. ಈ ಗಣ್ಯ ವ್ಯಕ್ತಿಗಳಂತಂದ್ರೆ ಯಾರಂದ್ರೆ, ನೀವು ಇನ್ ಕೇಸ್ ಹಳ್ಳಿಯವರಾಗಿದ್ರಿ ಅಂತಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷ ಆಗಿರ್ಬೋದು, ಅವ್ರ ಕಡೆಯಿಂದ ನೀವು ನಡತೆ ಪ್ರಮಾಣ ಪತ್ರವನ್ನು ತಗೋಬಹುದು. ಸಿಟಿಯವರಾದ್ರೆ ಕಾರ್ಪೊರೇಟ್ ಕಡೆಯಿಂದ ಪ್ರಮಾಣ ಪತ್ರವನ್ನು ತಗೊಳ್ಬಹುದು. ಒಟ್ಟು 3 ಪ್ರಮಾಣ ಪತ್ರಗಳನ್ನು ನೀವು ತಗೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಅಪ್ಲಿಕೇಶನ್ ಏನು ಹಾಕಿರ್ತೀರಲ್ಲ ಅದ್ರದ್ದು ಪ್ರಿಂಟ್ಔಟ್, ಆಮೇಲೆ ಫೀ ರಿಸಿಟ್ ಏನು ತುಂಬಿರ್ತೀರ ಆ ಫೀ ರಿಸಿಟ್ ತುಂಬಿರ್ತಕ್ಕಂಥದ್ದು ಪ್ರಿಂಟ್ಔಟ್, ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಕಡ್ಡಾಯವಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಇದಿಷ್ಟು ಹಾವೇರಿ ಜಿಲ್ಲಾ ನ್ಯಾಯಾಲಯದಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.